ಬುದ್ಧಿ ಇದೆಯೇನು ನಿನ್ಗೆ? ನೀನೆ ಶ್ರೀರಾಮಚಂದ್ರನ ಅಹಲ್ಯ ಶಾಪ ವಿಮೋಚನೆ ಮಾಡಕ್ಕೆ ಅವಳು ಕೇಳ್ಬಿಟ್ಲಂತೆ, ಇವನ್ ಮಾತು ಕೊಟ್ಬಿಟ್ನಂತೆ. ದೊಡ್ಡ ಮನುಷ್ಯ. ಏನೋ ಅವಳನ್ನ ನೋಡಿ ಕರುಣೆ ಬಂತು. ಅದಕ್ಕೆ ಕರ್ಕೊಂಬಂದ್ ಮನೇಲಿ ಇಟ್ಕೋ. ಹೇಗಿದ್ರು ಹೆಂಡತಿ ಊರಲ್ಲಿ ಇಲ್ವಲ್ಲ. ಛೇ, ಹಾಗೆಲ್ಲ ಮಾತಾಡ್ಬೇಡ ಕಣೋ. ಏನೋ ಫ್ರೆಂಡ್ ಅಂತ ಹೆಲ್ಪ್ ಕೇಳ್ತಾ ಇದ್ದೀನಿ. ನನ್ನೀಗ ಏನ್ ಮಾಡುವಂತೀಯ? ಏನೂ ಇಲ್ಲ ಕಣೋ, ಅವಳಿಗೊಂದು ದಾರಿ ಆಗೋವರೆಗೂ ಅವಳನ್ನ ಕರ್ಕೊಂಡು ಬಂದು ನಿನ್ ರೂಮಲ್ಲಿ ಇಟ್ಟಿರೋಣ. ಚೆನ್ನಾಗಿದೆ ಕಣ. ಕೋತಿ ಮೊಸರನ್ನ ತಿಂದು ಮೇಕೆ ಮೂತಿಗೊರೆಸ್ತಂತೆ. ಏನೋ ಕೇಳ್ದೆ ಅಂತ ಸೂಳೆ ಮನೆಗೆ ದಾರಿ ತೋರ್ಸಿದ್ರೆ ಸೆಟಪ್ ಮಾಡ್ಕೊಂಡು ಆ ಸೂಳೆನ ಕರ್ಕೊಂಬಂದ್ ನಮ್ಮನೇಲಿ ಇಡ್ತೀನಿ ಅಂತಿಲ್ಲಯ್ಯ. ಸೂಳೆ ಅಂತ ಅವಳನ್ನ ಕರಿಬೇಡುವೋ. ಪಾಪ ಅವಳು ಗಂಗೆ ಎಷ್ಟೇ ಪವಿತ್ರವಾದವಳು. ಹಾಗಿದ್ರೆ ಗಂಗೆ ಅಲ್ಲೇ ಹರಿತಿರ್ಲಿ. ನೀನ್ ಹೋಗಿ ಮಿಂದು ನೀನ್ ಪಾಪನ್ ಕಳ್ಕೋತಿರು. ನನ್ ತಂಟೆಗೆ ಬರ್ಬೇಡಪ್ಪ. ಹೋಗಿ ನಿನ್ನ ಕೇಳದ್ನಲ್ಲ. ಸಂಜೆ ಆಯ್ತು ಕಣೋ. ನಾನಲ್ಲಿ ಹೋಗದೆ ಇದ್ರೆ ಪಾಪ ಅವಳಿಗೆ ಅವರೆಲ್ಲ ಇನ್ನೆಷ್ಟು ಹಿಂಸೆ ಕೊಡ್ತಾರೋ. ದಯಮಾಡ್ಸು. ಬರಲ್ಲ? ನೀನ್ ಹಳ್ಳಕ್ ಬಿದ್ದೆ ಬಿಡು.